ಗೈಸ್, ಇವತ್ತು ನಮ್ಮ ಏರಿಯಾದಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇತ್ತು. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದು ಕ್ಯಾಮ್ರಾ ತೆಗೆದು ನೋಡ್ತಾ ಇದ್ದೀನಿ, ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀನಲ್ಲ. ಆಯ್ತು, ಆಮೇಲೆ ಏನಂದ್ರೆ ರಂಗಣ್ಣ, ಕಾಲೇಜ್ ರಜಾ ಕೊಟ್ಬಿಟ್ಟು ವಿಡಿಯೋನು ಮಾಡಕ್ ಆಗ್ತಾ ಇಲ್ಲ, ಎಡಿಟು ಕೂಡ ಮಾಡಕ್ ಆಗ್ತಾ ಇಲ್ಲ. ಅದೇ ಬೇಜಾರಲ್ಲಿ ಹುಚ್ಚ ವೆಂಕಟ್ ತರ ನಮ್ಮ ಏರಿಯಾನೇ ಒಂದ್ 20 ಸಲ ತಿರ್ಗಾಡ್ಬಿಟ್ಟೆ. ಹುಚ್ಚ ವೆಂಕಟ್ ಅನ್ಕೂ ಫುಲ್ ಫೈರ್ ಆಗ್ಬಿಟ್ಟವನೆ. ನಾನು ಹುಚ್ಚ ವೆಂಕಟ್ ತರ ಬಳಗಾರ್ನಲ್ಲಿ ಪೂರ್ತಿ ಅಳಿತಾ ಇರೋದು ನೋಡ್ಬಿಟ್ಟು ಹೇಮಂತ್ ಬಂದ್ಬಿಟ್ಟು ಕರ್ಕೊಂಡೋದ. ಇವರಿಬ್ರು ನನ್ಗೋಸ್ಕರ ಕಾಯ್ಕೊಂಡಿದ್ರು, ಯಾಕಂದ್ರೆ ಒಂದ್ 80 ಕೋಟಿ ಡೀಲ್ ಮಾತಾಡ್ಬೇಕಾಗಿತ್ತಂತೆ. ಅದಕ್ಕೆ ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ಹೋಗ್ಲಿ ಬಿಡು ರಂಗಣ್ಣ, ಡಾಕ್ ಸತೀಶ್ ವಿಡಿಯೋ ನೋಡಿ ನೋಡಿ ನಮಗೂ ಅದೇ ಬೈಯಲ್ಲಿ ಬರ್ತೈತೆ. ಅಷ್ಟ್ರಲ್ಲೇ ಇವನು ಕೂಡ ಬಂದ್ಬಿಟ್ಟ. ಇವನ್ ರಿಯಾಕ್ಷನ್ ನೋಡ್ರಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಂತ ಅವ್ನ್ ಹೇಳ್ಬಿಟ್ಟು ನಾವೆಲ್ಲ ಗೆಸ್ಟ್ ಲೈನ್ ಹತ್ರಕ್ಕೆ ಬಂದ್ವಿ. ಗೆಸ್ಟ್ ಲೈನ್ ಹತ್ರ ಬಂದು ಇನ್ನೇನ್ ಮಾಡೋದು, ನಿಂತ್ಕೊಂಡಿದ್ವಿ. ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅಲ್ಲ, ಇವ್ನಿಗೆ ಬ್ರಿಟಿಷ್ನವ್ರು ಗನ್ನೆತ್ಕೊಂಡ್ಬಂದು ಹೊಡೆದ್ರು ಭಯ ಬೀಳಲ್ಲ, ಆದ್ರೆ ಈ ಕ್ಯಾಮ್ರಾ ತೆಗಿದ ತಕ್ಷಣ ಭಯ ಬಿದ್ದೋಗ್ಬಿಡ್ತಾನೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಭಯ, ನಿನ್ ಫೇವ್ರೇಟ್ ಸಾಂಗ್ ಯಾವ್ದು? ಗುರು, ಒಂದ್ ಫೇವ್ರೇಟ್ ಸಾಂಗ್ ಹೇಳಂದ್ರೆ ಹೇಳಕ್ಕಾಗಲ್ಲ ಇವನ್ ಕೈಯಲ್ಲಿ. ಕಂಟ್ರೋಲ್ ಅಂತ ನನ್ಗೆ ಮನ್ಸಲ್ಲಿ ಹೇಳ್ಕೊಂಡ್ಬಿಟ್ಟು ನಮ್ಮ ಅಚ್ಚನ್ ತೋರಿಸ್ರೆ ಅವ್ನ್ ನೋಡಿದ್ರೆ ನನ್ನೇ ಬೈತಾವನೆ. ಆಮೇಲೆ ಮಂಜಾನ ನಂತರ ಆಗಿದ್ದಾಗೋಯ್ತು, ಮುಚ್ಚಾಲೆ ಸಾಕು ಅಂತ ಸೀದಾ ನಮ್ಮ ಏರಿಯಾ ಕಡೆಗೆ ಬಂದ್ರಿ. ನಮ್ಮ ಏರಿಯಾ ಗೇಟ್ ಹತ್ರ ಬಂದಿದ ತಕ್ಷಣ ಹಿಂದೂ ಸಮಾಜೋತ್ಸವ ನಡೀತಾ ಇತ್ತು. ನಾವು ಕೂಡ ಅದಕ್ಕೆ ಜಾಯ್ನ್ ಆದ್ವಿ. ಈ ಸಮಾಜೋತ್ಸವಕ್ಕೆ ಸುತ್ತಮುತ್ತ ಎಷ್ಟೂರಿತ್ತು ಅಷ್ಟೂರಿಂದ ತೇರು ಮತ್ತೆ ಜನ ಎಲ್ಲ ಕೂಡ ಬಂದಿದ್ರು. ಆಮೇಲೆ ತೇರ್ ನೋಡ್ಕೊಂಡು ಜೈ ಶ್ರೀರಾಮ್ ಅಂತ ನಾವು ಕೂಡ ಹೇಳ್ಬಿಟ್ಟು ಅವ್ರ ಜೊತೆ ಜಾಯ್ನ್ ಆದ್ವಿ. ಮೊಬೈಲ್ ಚಾರ್ಜ್ ಇಲ್ಲದೆ ಇರೋದಕ್ಕೋಸ್ಕರ ವಿಡಿಯೋ ಮಾಡಕ್ಕಾಗಿಲ್ಲ, ಮುಂದೆ ಏನೇನಾಯ್ತು ಅಂತ ತಿಳ್ಸೋಕಾಗಿಲ್ಲ, ಸಾರಿ. ಅಂಡ್ ಒನ್ಸ್ ಅಗೇನ್ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಗೋಮಾತೆ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಎಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಫಾಲೋ ಮಾಡಿದಾಗೆ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ.